ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಕ್ರಿಸ್ಮಸ್ ಹಾಲಿಡೇ ಕೊಟ್ಟರು. ಮನೇಲಿ ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ಮೇಮನ್ ಕೇಳಿದೆ ಏನಾದರೂ ಮಾಡಿಕೊಡಿ ಅಂತ. ಆಮೇಲೆ ನಾನು ಯೋಚನೆ ಮಾಡಿ ನಮ್ಮ ಮೇಮಂಗೆ ಕೇಕ್ ಮಾಡಿಕೊಡಿ ಅಂತ ಅಂದೆ. ಅದಕ್ಕೆ ಮೇಮ ಹೇಳಿದ್ರು, ಬಾ ನಿನ್ನ ಹೇಳ್ಕೊಟ್ಟು ನಿನ್ನ ಹತ್ರನೇ ಮಾಡಿಸ್ತೀನಿ ಅಂತ. ನಾನು ಯಾವ ಥರ ಕೇಕ್ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡಿದ್ದು. ಓರಿಯೋ ಬಿಸ್ಕೆಟಲ್ಲಿರೋ ಕ್ರೀಮ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ವಿ. ಕ್ರೀಮ್ ತೆಗೆದಿರೋ ಬಿಸ್ಕೆಟ್ಸ್ನ ಜಾರೊಳಗೆ ಹಾಕ್ಕೊಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡ್ವಿ. ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಕ್ರೀಮ್ನ, ಅದರೊಳಗೆ ಬಿಸ್ಕೆಟ್ಟು ಪೌಡರ್ ಹಾಕ್ತಿದ್ದೀನಿ. ಪೌಡರ್ನೆಲ್ಲ ತೆಗೆದಿಟ್ಕೊಂಡೆ ಒಂದು ಕಡೆ. ಪೌಡರ್ ಆಗಿರೋ ಓರಿಯೋ ಬಿಸ್ಕೆಟ್ಟಿಗೆ ಈಗ ಮಿಲ್ಕ್ ಆ್ಯಡ್ ಮಾಡಬೇಕು. ಅವೆರಡು ಈಕ್ವಲ್ ಆಗೋಕ್ಕೆ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಬಿಸ್ಕೆಟ್ ಮತ್ತು ಮಿಲ್ಕ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅದಕ್ಕೊಂದು ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದೆ. ಒಂದು ಬೌಲ್ ತೊಗೊಬಿಟ್ಟು ಅದಕ್ಕೆ ಗೀ ಹಚ್ಚಿದೆ. ನಮ್ಮ ಮೇಮ ಹೇಳಿದ್ರು ಹಚ್ಚೋ ಅಂತ, ಅದಕ್ಕೆ ಹಚ್ಚಿದೆ. ನನಗೆ ಗೊತ್ತಿಲ್ಲ ಏನಕ್ಕೆ ಹಚ್ಚಬೇಕು ಅಂತ. ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ನಲ್ಲ ಅದನ್ನು ಆ ಬೌಲಿಗೆ ಹಾಕಿದೆ. ಹಾಕ್ಬಿಟ್ಟು ಆ ಬೌಲ್ ತೊಗೊಬಿಟ್ಟು ಓವನೊಳಗೆ ಇಟ್ವಿ. 2 minutes ಸೆಟ್ ಮಾಡಿದ್ವಿ. ಬಿಕಾಸ್ ನಾನು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ದೆ. ಅದಕ್ಕೋಸ್ಕರ 2 minutes ಸಾಕಾಗುತ್ತೆ ಆಗೋಕ್ಕೆ. ನಾನು 2 minutesವರೆಗೂ ಆ ಓವನನ್ನೇ ನೋಡ್ಕೊಂಡು ನಿಂತಿದ್ದೆ. ಒಂದು ಸ್ಪೋಕ್ ತೊಗೊಬಿಟ್ಟು ಅದನ್ನು ತೆಗೆದ್ಬಿಟ್ಟು ಅದು ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡಿದೆ. ಮತ್ತು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮಾಡಿರೋ ಕೇಕ್ನ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯಿತು. ಮನೇಲಿ ಒಂದು ಸ್ವಲ್ಪ ಜಮ್ಸ್ ಇತ್ತು, ಅದನ್ನು ತೊಗೊಬಿಟ್ಟು ನಾನು ಕೇಕ್ನ ಡೆಕೋರೇಷನ್ ಮಾಡಿದೆ. ನಾನು ಮಾಡಿರೋ ಕೇಕ್ನ ಟೇಸ್ಟ್ ಮಾಡಿದೆ, ತುಂಬ ಯಮ್ಮಿಯಾಗಿತ್ತು. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.